ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪ್ರಯೋಜ ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. 5/5/2026 ಮಂಗಳವಾರದ ದಿನ ಭವಿಷ್ಯವನ್ನು ನೋಡುವಂಥ ಒಂದು ಸುಸಂದರ್ಭ. ನಿಮ್ಮ ರಾಶಿಯ ಬಗ್ಗೆ ಗಮನದಿಂದ ಕೇಳಿ, ತಪ್ಪದೆ ಪರಿಹಾರವನ್ನು ಪಾಲಿಸಿ, ಎಲ್ಲವೂ ಶುಭವಾಗ್ತದೆ. ಮೇಷರಾಶಿಯವರೇ, ಈ ದಿನ ನಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನೋಡೋದಾದರೆ, ಮೇಷರಾಶಿಯಲ್ಲಿ ಇರುವಂಥ ರವಿ ಮತ್ತು ಬುಧರಿಂದ ನಾಯಕತ್ವ ಗುಣ ಹೆಚ್ಚಾಗ್ತದೆ, ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಹೆಚ್ಚಾಗಿರ್ತದೆ. 10ನೇ ಅಧಿಪತಿ ಶನಿ 12ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಕೆಲಸದ ಫಲ ತಡವಾಗಿ ಸಿಗಬಹುದು. ಆದರೆ 11ನೇ ಭಾವದಲ್ಲಿರುವಂಥ ರಾಹು ಹೊಸ ಸಂಪರ್ಕಗಳ ಮೂಲಕ ಅನಿರೀಕ್ಷಿತ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾನೆ ಎನ್ನುವಂಥದ್ದು. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ, 2ನೇ ಭಾವದಲ್ಲಿರುವಂಥ ಶುಕ್ರ ಹಣದ ಲಾಭವನ್ನು ಉಂಟು ಮಾಡ್ತಾನೆ, ಆದರೆ ಹಣದ ಸ್ಥಿರತೆ ಉತ್ತಮವಾಗಿರ್ತದೆ. 11ನೇ ಭಾವದಲ್ಲಿರುವಂಥ ರಾಹು ಅನಿರೀಕ್ಷಿತ ಲಾಭಗಳನ್ನು ಉಂಟು ಮಾಡ್ತಾನೆ, ಆದರೆ 12ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಖರ್ಚುಗಳನ್ನು ಹೆಚ್ಚು ಮಾಡುವಂಥ ಸಾಧ್ಯತೆ ಇರ್ತದೆ. ಇನ್ನು ಸಾಮಾಜಿಕ ಸಂಬಂಧಗಳ ಬಗ್ಗೆ ನೋಡೋದಾದರೆ, 7ನೇ ಅಧಿಪತಿ ಶುಕ್ರ 2ನೇ ಭಾವದಲ್ಲಿ ಸ್ವಕ್ಷೇತ್ರದಲ್ಲೇ ಸ್ಥಿತನಾಗಿರೋದ್ರಿಂದ ಸ್ಥಿರತೆ ಮತ್ತು ಪ್ರೀತಿ ಉತ್ತಮವಾಗಿರ್ತದೆ. ನಿಮ್ಮ ರಾಶಿಯಲ್ಲಿರುವಂಥ ರವಿ ಮತ್ತು ಬುಧರಿಂದ ಸಂವಹನ ಶಕ್ತಿ ಹೆಚ್ಚಾಗಿರ್ತದೆ. ಆದರೆ 8ನೇ ಭಾವದಲ್ಲಿರುವಂಥ ಚಂದ್ರನಿಂದ ಭಾವನಾತ್ಮಕ ಏರಿಳಿತಗಳು ಉಂಟಾಗೋ ಸಾಧ್ಯತೆಗಳಿರ್ತದೆ. ಎಲ್ಲದಕ್ಕೂ ವಿಷ್ಣುವಿನ ಮಂತ್ರವನ್ನು ಪಠನ ಮಾಡಿ, ಎಲ್ಲ ಶುಭವಾಗ್ತದೆ. ವೃಷಭ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ, ನಿಮ್ಮ ರಾಶಿಯಲ್ಲಿರುವಂಥ ಶುಕ್ರ ನಿಮ್ಮ ವ್ಯಕ್ತಿತ್ವ ಮತ್ತು ಕೆಲಸದ ಸಾಮರ್ಥ್ಯವನ್ನು ಉತ್ತಮಗೊಳಿಸ್ತಾನೆ. 10ನೇ ಭಾವದಲ್ಲಿರುವಂಥ ರಾಹು ಅನಿರೀಕ್ಷಿತ ಬದಲಾವಣೆಗಳನ್ನು ಉಂಟು ಮಾಡ್ತಾನೆ. ಜೊತೆಗೆ 10ನೇ ಅಧಿಪತಿಯಾದಂಥ ಶನಿ 11ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ದೀರ್ಘಕಾಲಿಕ ಲಾಭ ಅನ್ನುವಂಥದ್ದು ಸಿಗ್ತದೆ. 2ನೇ ಭಾವದಲ್ಲಿರುವಂಥ ಗುರುವಿನಿಂದ ಹಣದ ಲಾಭ ಮತ್ತು ಬುದ್ಧಿವಂತಿಕೆಯಿಂದ ಆದಾಯ ಅನ್ನುವಂಥದ್ದು ಹೆಚ್ಚಾಗ್ತದೆ. 11ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಲಾಭ ನಿಧಾನವಾಗಿ ಬರ್ತದೆ. ಆದರೆ 10ನೇ ಭಾವದಲ್ಲಿರುವಂಥ ರಾಹುವಿನಿಂದ ಹೊಸ ಆದಾಯದ ಮಾರ್ಗಗಳು ಕಾಣಿಸಿಕೊಳ್ಳುತ್ತದೆ. ಇನ್ನು ಸಾಮಾಜಿಕ ಸಂಬಂಧಗಳನ್ನು ನೋಡೋದಾದರೆ, ನಿಮ್ಮ ರಾಶಿಯಲ್ಲಿರುವಂಥ ಶುಕ್ರನಿಂದ ಆಕರ್ಷಣೆ ಮತ್ತು ಸಂಬಂಧದ ಶಕ್ತಿ ಉತ್ತಮವಾಗಿರ್ತದೆ. 7ನೇ ಭಾವದಲ್ಲಿರುವಂಥ ಚಂದ್ರ ಭಾವನಾತ್ಮಕ ಸಂಪರ್ಕವನ್ನು ಹೆಚ್ಚು ಮಾಡ್ತಾನೆ. ಆದರೆ 7ನೇ ಅಧಿಪತಿಯಾದಂಥ ಕುಜ 12ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗುವಂಥ ಅವಕಾಶಗಳಿರ್ತದೆ. ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಮಿಥುನ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ನೋಡೋದಾದರೆ, 10ನೇ ಅಧಿಪತಿ ಗುರು ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಬುದ್ಧಿಶಕ್ತಿ ಮತ್ತು ನಾಯಕತ್ವದಿಂದ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಿ. 10ನೇ ಭಾವದ ಶನಿ ಮತ್ತು ಕುಜ ಕೆಲಸದಲ್ಲಿ ನಿಧಾನವಾದಂಥ ಫಲವನ್ನು ಕೊಡ್ತಾರೆ. 11ನೇ ಭಾಗದಲ್ಲಿರುವಂಥ ರವಿ ಮತ್ತು ಬುಧ ಸಂಪರ್ಕಗಳ ಮೂಲಕ ಲಾಭವನ್ನು ಕೊಡ್ತಾರೆ. ಆರ್ಥಿಕ ಪರಿಸ್ಥಿತಿ 11ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಸಂಪರ್ಕ ಮತ್ತು ವ್ಯವಹಾರಗಳಿಂದ ಉತ್ತಮ ಧನಲಾಭ ಅನ್ನುವಂಥದ್ದು ಸಿಗ್ತದೆ. 11ನೇ ಅಧಿಪತಿಯಾದಂಥ ಕುಜ 10ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಕೆಲಸದ ಮೂಲಕ ಆದಾಯ ಅನ್ನುವಂಥದ್ದು ಬರ್ತದೆ. 12ನೇ ಭಾವದಲ್ಲಿ ಸ್ಥಿತನಾಗಿರುವಂಥ ಶುಕ್ರ ಖರ್ಚನ್ನು ಹೆಚ್ಚು ಮಾಡ್ತಾನೆ ಎನ್ನುವಂಥದ್ದು. ಇನ್ನು ನಿಮ್ಮ ಸಂಬಂಧಗಳಿಗೆ ನೋಡೋದಾದರೆ, 5ನೇ ಭಾವದ ಅಧಿಪತಿ ಶುಕ್ರನಿಂದ ಪ್ರೀತಿ ಮತ್ತು ಆಕರ್ಷಣೆಗಳು ಉತ್ತಮವಾಗಿರ್ತವೆ. 7ನೇ ಭಾವದ ಅಧಿಪತಿ ಗುರುವಿನಿಂದ ಸಂಬಂಧಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗ್ತದೆ. ಆದರೆ 11ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಸ್ವಲ್ಪ ಈಗೋ ಅನ್ನುವಂಥದ್ದು, ಅಹಂ ಅನ್ನುವಂಥದ್ದು ಸಮಸ್ಯೆಯನ್ನು ಉಂಟು ಮಾಡಬಹುದು. ಪರಿಹಾರಕ್ಕೋಸ್ಕರ ಹಸಿರು ವಸ್ತ್ರವನ್ನು ನಿಮ್ಮ ಜೊತೆ ಇಟ್ಕೊಂಡಿರಿ. ಒಂದು ಖರ್ಚೀಪ್ ಇರ್ಬೋದು, ಒಂದು ಬಟ್ಟೆ ಇರ್ಬೋದು, ಏನಾದರೂ ಒಂದು ಹಸಿರು ಬಣ್ಣದ್ದು ನಿಮ್ಮ ಹತ್ರ ಇರಲಿ. ಇನ್ನು ಕಟಕ ರಾಶಿಯವರೇ,
ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡೋದಾದರೆ 10ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧ ಉದ್ಯೋಗದಲ್ಲಿ ಒಂದು ಅಥಾರಿಟಿಯನ್ನು ಸೃಷ್ಟಿ ಮಾಡ್ತಾರೆ, ಪ್ರಗತಿ ಅನ್ನುವಂಥದ್ದನ್ನು ಸೃಷ್ಟಿ ಮಾಡ್ತಾರೆ. 11ನೇ ಭಾಗದಲ್ಲಿರುವಂಥ ಶುಕ್ರ ಹಣದ ಲಾಭವನ್ನು ಉತ್ತಮಗೊಳಿಸ್ತಾರೆ. ಆದರೆ 9ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಮಾಡಿದ್ರು, ಜೊತೆಗೆ ಅದರ ಜೊತೆಗೆ ಒತ್ತಡವನ್ನು ಉಂಟು ಮಾಡ್ತಾರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ 11ನೇ ಭಾವದಲ್ಲಿರುವಂಥ ಶುಕ್ರನಿಂದ ಹಣದ ಲಾಭ ಮತ್ತು ಸ್ಥಿರತೆ ಅತ್ಯುತ್ತಮವಾಗಿರ್ತದೆ. 2ನೇ ಭಾವದ ಕೇತುವಿನಿಂದ ಹಣದಲ್ಲಿ ಅಸ್ಥಿರತೆ ಅನ್ನುವಂಥದ್ದು ಉಂಟಾಗ್ತದೆ. ಆದರೆ 10ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಕೆಲಸದ ಮೂಲಕ ಉತ್ತಮ ಆದಾಯ ಸಿಗ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಗಳು ಹೇಗೆ ಕೆಲಸ ಮಾಡ್ತವೆ ಅಂತ ನೋಡೋದಾದರೆ 5ನೇ ಭಾಗದಲ್ಲಿರುವಂಥ ಚಂದ್ರನಿಂದ ಭಾವನಾತ್ಮಕ ಪ್ರೀತಿ ಗಾಢವಾಗಿರ್ತದೆ. 8ನೇ ಭಾಗದಲ್ಲಿರುವಂಥ ರಾಹುವಿನಿಂದ ಸಂಬಂಧಗಳಲ್ಲಿ ಸ್ವಲ್ಪ ಗೊಂದಲ ಮತ್ತು ಅನಿಶ್ಚಿತತೆ ಕಾಣಿಸ್ತದೆ. ಆದರೆ 11ನೇ ಭಾವದ ಶುಕ್ರನಿಂದ ಸ್ನೇಹದಿಂದ ಪ್ರೀತಿಗೆ ಬಲ ಅನ್ನುವಂಥದ್ದು ದೊರೆಯುತ್ತದೆ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಸಿಂಹರಾಶಿಯವರೇ, ಈ ದಿನ ನೀವು ಉದ್ಯೋಗ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡೋದಾದರೆ 10ನೇ ಭಾವದಲ್ಲಿರುವಂಥ ಸ್ವಕ್ಷೇತ್ರದ ಶುಕ್ರನಿಂದ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಪ್ರಗತಿ ಇರುತ್ತದೆ. 9ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಭಾಗ್ಯ ಮತ್ತು ಬುದ್ಧಿಯಿಂದ ಯಶಸ್ಸು ದೊರೆಯುತ್ತದೆ. ಆದರೆ 7ನೇ ಭಾವದಲ್ಲಿರುವಂಥ ರಾಹುವಿನಿಂದ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಎಚ್ಚರಿಕೆ ಮುಖ್ಯ ಅನ್ನುವಂಥದ್ದನ್ನು ಇರ್ತಾರೆ. ನೀವು ಸ್ವತಂತ್ರವಾಗಿ ಏನು ಬೇಕಾದರೆ ಮಾಡಿ, ಬೇರೆಯವ್ರ ಜೊತೆ ಸೇರಿಕೊಂಡು ಯಾವುದೇ ಕಾರ್ಯವನ್ನು ಮಾಡಬಾರ್ದು ಅನ್ನುವಂಥದ್ದು. ಸಿಂಹರಾಶಿಯವರೇ, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ 10ನೇ ಭಾವದಲ್ಲಿರುವಂಥ ಸ್ವಕ್ಷೇತ್ರದ ಶುಕ್ರನಿಂದ ಕೆಲಸದ ಮೂಲಕ ಹಣಲಾಭ ಉತ್ತಮವಾಗಿರ್ತದೆ. 2ನೇ ಭಾಗದ ಬುಧ 2ನೇ ಭಾವದ ಅಧಿಪತಿ ಬುಧ 9ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಉಳಿತಾಯದ ಶಕ್ತಿ ಎನ್ನುವಂಥದ್ದು ಬರ್ತದೆ. ಆದರೆ 7ನೇ ಭಾವದ ರಾಹುವಿನಿಂದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಮುಖ್ಯ. ನಿಮ್ಮ ಸಂಬಂಧಗಳು ಹೇಗೆ ಇರ್ತದೆ? 5ನೇ ಭಾವದ ಅಧಿಪತಿ ಗುರುವಿನಿಂದ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ನಂಬಿಕೆ ಹೆಚ್ಚಾಗ್ತದೆ. 7ನೇ ಭಾಗದಲ್ಲಿರುವಂಥ ರಾಹುವಿನಿಂದ ಗೊಂದಲ ಮತ್ತು ಅನಿಶ್ಚಿತತೆ ಕಾಣಿಸ್ತದೆ. ಆದರೆ ಲಗ್ನದಲ್ಲಿರುವಂಥ ಕೇತುವಿನಿಂದ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗ್ತದೆ. ಪರಿಹಾರವಾಗಿ ಸೋಮೇಶ್ವರನಿಗೆ, ಚಂದ್ರಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಕನ್ಯಾ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡೋದಾದರೆ 10ನೇ ಭಾವದಲ್ಲಿರುವಂಥ ಗುರುವಿನಿಂದ ಜ್ಞಾನಾಧಾರಿತ ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆ ಅನ್ನುವಂಥದ್ದು ಕಾಣ್ತೀರಿ. 6ನೇ ಭಾವದ ರಾಹುವಿನಿಂದ ಸ್ಪರ್ಧೆಯಲ್ಲಿ ಜಯವನ್ನು ಸಾಧ್ಯವಾಗ್ತದೆ. 7ನೇ ಭಾಗದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಒತ್ತಡ ಅನ್ನುವಂಥದ್ದು ಕಾಣಿಸ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ 10ನೇ ಭಾವದಲ್ಲಿರುವಂಥ ಗುರುವಿನಿಂದ ಉದ್ಯೋಗದಲ್ಲಿ ಉತ್ತಮ ಹಣದ ಲಾಭ ಸಿಗ್ತದೆ. 2ನೇ ಭಾಗದಲ್ಲಿರುವಂಥ ಶುಕ್ರನಿಂದ 2ನೇ ಭಾವದ ಅಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಉಳಿತಾಯದ ಶಕ್ತಿ ಬಲವಾಗಿರ್ತದೆ. 7ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅತ್ಯಗತ್ಯ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ನಿಮ್ಮ ಸಂಬಂಧಗಳನ್ನು ನೋಡೋದಾದರೆ 7ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಸಂಬಂಧಗಳಲ್ಲಿ ಒತ್ತಡ ಮತ್ತು ತಡವಾದ ಬೆಳವಣಿಗೆ ಅನ್ನುವಂಥದ್ದು ಕಂಡುಬರ್ತದೆ. 7ನೇ ಭಾವದ ಅಧಿಪತಿ ಶುಕ್ರ 2ನೇ ಭಾವದ ಅಧಿಪತಿ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಮಾತು ಮತ್ತು ಆಕರ್ಷಣೆ ಬಲವಾಗಿರ್ತದೆ. 5ನೇ ಭಾವದ ಅಧಿಪತಿ ಶನಿ 7ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಪ್ರೀತಿ ನಿಧಾನವಾಗಿ ಆದರೆ ಸ್ಥಿರವಾಗಿ ಬೆಳೆಯುತ್ತದೆ. ವಿಷ್ಣುದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ಎಲ್ಲವೂ ಶುಭವಾಗ್ತದೆ. ಇಲ್ಲಿವರೆಗೆ ನೀವು ಈ ದಿನ ಭವಿಷ್ಯವನ್ನು ನೋಡ್ತಾ ಇದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು. ತುಲಾರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನಾವು ನೋಡೋದಾದರೆ 5ನೇ ಭಾವದ ಶನಿ ಮತ್ತು ಕುಜರ ಯುತಿಯಿಂದ 5ನೇ ಭಾವದ ಶನಿ ಕುಜನ ಜೊತೆ ಇರೋದರಿಂದ ಕೆಲಸದಲ್ಲಿ ಒತ್ತಡ ಮತ್ತು ವಿಳಂಬ ಉಂಟಾಗ್ತದೆ. ಆದರೆ 9ನೇ ಭಾವದಲ್ಲಿರುವಂಥ ಗುರುವಿನಿಂದ ಭಾಗ್ಯ ಮತ್ತು ಸಹಾಯ ದೊರೆಯುತ್ತದೆ.
ಏಳನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಸಹಭಾಗಿತ್ವದಲ್ಲಿ ಉದ್ಯೋಗದಲ್ಲಿ ಬೆಳವಣಿಗೆ ಸಾಧ್ಯವಾಗ್ತದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ನೋಡೋದಾದರೆ 10ನೇ ಅಧಿಪತಿ ರವಿ ಜೊತೆ ಬುಧ ಇರೋದರಿಂದ ಸ್ಥಿರವಾದಂಥ ಆದಾಯ ಸಿಗ್ತದೆ. ಲಗ್ನಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಹಣದ ಆಕರ್ಷಣೆ ಉತ್ತಮವಾಗಿರ್ತದೆ. 8ನೇ ಭಾವದಲ್ಲಿ 11ನೇ ಭಾವದಲ್ಲಿರುವಂಥ ಕೇತುವಿನಿಂದ ಲಾಭದಲ್ಲಿ ಅಸ್ಥಿರತೆ ಉಂಟಾಗ್ತದೆ. ಸಂಬಂಧಗಳನ್ನು ನೋಡೋದಾದರೆ ಲಗ್ನಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಆಕರ್ಷಣೆ ಮತ್ತು ಸಂಬಂಧಗಳಲ್ಲಿ ಸಮತೋಲನ ಉತ್ತಮವಾಗಿರ್ತದೆ. 7ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಸ್ವಲ್ಪ ಅಹಂ ಅನ್ನುವಂಥದ್ದು ಉಂಟಾಗುವಂಥದ್ದು ಆಗ್ತದೆ. ಆದರೆ 5ನೇ ಭಾವದ ರಾಹು ಹೊಸ ಪ್ರೇಮದ ಅವಕಾಶಗಳನ್ನು ಉಂಟು ಮಾಡ್ತಾನೆ. ಯಾವುದಕ್ಕೂ ಪರಿಹಾರವಾಗಿ ಹನುಮಂತನ ಮಂತ್ರವನ್ನು ಪಠನ ಮಾಡಿ ಎಲ್ಲ ಶುಭವಾಗ್ತದೆ. ವೃಶ್ಚಿಕ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ನೋಡೋದಾದರೆ 10ನೇ ಭಾವದ ಕೇತುವಿನಿಂದ ಉದ್ಯೋಗದಲ್ಲಿ ಗೊಂದಲ ಮತ್ತು ವಿಳಂಬ ಉಂಟಾಗ್ತದೆ. ಆದರೆ 6ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಪ್ರಯತ್ನದಿಂದ ಯಶಸ್ಸು ಸಾಧ್ಯವಾಗ್ತದೆ. ಮತ್ತು 7ನೇ ಭಾವದ ಶುಕ್ರನಿಂದ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಲಾಭ ಬರ್ತದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ನೋಡೋದಾದರೆ 11ನೇ ಭಾವದಲ್ಲಿರುವಂಥ ಬುಧ ಸ್ಥಿರವಾದ ಆದಾಯವನ್ನು ಕೊಡ್ತಾನೆ. 11ನೇ ಭಾವದ ಅಧಿಪತಿ ಬುಧ ಸ್ಥಿರವಾದ ಆದಾಯವನ್ನು ಕೊಟ್ಟರೆ 2ನೇ ಭಾವದ ಗುರುವಿನಿಂದ ಹಣದ ಬೆಳವಣಿಗೆ ಉತ್ತಮವಾಗಿರ್ತದೆ. 10ನೇ ಭಾವದ ಕೇತು ನಮಗೆ ಹಣದ ಹರಿವನ್ನು ಅಸ್ಥಿರಗೊಳಿಸುವ ಸಾಧ್ಯತೆ ಇರ್ತದೆ. ನಿಮ್ಮ ಸಂಬಂಧಗಳನ್ನು ನೋಡೋದಾದರೆ 7ನೇ ಭಾವದ ಸ್ವಕ್ಷೇತ್ರದಲ್ಲಿರುವಂಥ ಶುಕ್ರ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸ್ಥಿರತೆ ಉತ್ತಮವಾಗಿಡ್ತಾನೆ. ಲಗ್ನದಲ್ಲಿರುವಂಥ ನಿಮ್ಮ ರಾಶಿಯಲ್ಲಿರುವಂಥ ಚಂದ್ರ ಭಾವನೆಗಳನ್ನು ಆಳವಾಗಿಸ್ತಾನೆ. ಆದರೆ 3ನೇ ಭಾವದ ಶನಿ ಕುಜನ ಜೊತೆ ಇರೋದರಿಂದ ಪ್ರೀತಿಯಲ್ಲಿ ವಿಳಂಬ ಮತ್ತು ಒತ್ತಡವನ್ನು ಉಂಟು ಮಾಡೋ ಸಾಧ್ಯತೆ ಇರ್ತದೆ. ಪರಿಹಾರಕ್ಕೋಸ್ಕರ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ಶುಭವಾಗ್ತದೆ. ಧನಸ್ಸು ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡೋದಾದರೆ 6ನೇ ಭಾವದ ಸ್ವಕ್ಷೇತ್ರದಲ್ಲಿರುವಂಥ ಶುಕ್ರನಿಂದ ಕೆಲಸದಲ್ಲಿ ಜಯ ಮತ್ತು ಸ್ಥಿರತೆ ಉತ್ತಮವಾಗಿರ್ತದೆ. 5ನೇ ಭಾವದ ಬುಧನಿಂದ ಹೊಸ ಐಡಿಯಾಗಳಿಂದ ನಿಮಗೆ ನಿಮ್ಮ ಕೆರಿಯರ್ನಲ್ಲಿ ಬೆಳವಣಿಗೆ ಉಂಟಾಗ್ತದೆ. ಆದರೆ 4ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಕೆಲಸದಲ್ಲಿ ಒತ್ತಡ ಅನ್ನುವಂಥದ್ದು ಹೆಚ್ಚಾಗ್ತದೆ. ಧನಸ್ಸು ರಾಶಿಯವರೇ, ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡೋದಾದರೆ 11ನೇ ಭಾವದಲ್ಲಿರುವಂಥ ಸ್ವಕ್ಷೇತ್ರದ ಶುಕ್ರನಿಂದ ಆದಾಯ ಉತ್ತಮವಾಗಿರ್ತದೆ. 2ನೇ ಭಾವದ ಅಧಿಪತಿ ಶನಿಯಿಂದ ಉಳಿತಾಯದ ಶಕ್ತಿ ಬಲವಾಗ್ತದೆ. 4ನೇ ಭಾವದಲ್ಲಿ ಶನಿ ಕುಜನ ಜೊತೆ ಸ್ಥಿತನಾಗಿರೋದ್ರಿಂದ ಖರ್ಚುಗಳು ಮತ್ತು ಆರ್ಥಿಕ ಒತ್ತಡಗಳು ಹೆಚ್ಚಾಗಬಹುದು. ಧನಸ್ಸು ರಾಶಿಯವರಿಗೆ ಸಂಬಂಧಗಳ ಬಗ್ಗೆ ನೋಡೋದಾದರೆ 7ನೇ ಭಾವದ ಗುರುವಿನಿಂದ ಸ್ನೇಹ ಮತ್ತು ಪ್ರೀತಿಯಲ್ಲಿ ನಂಬಿಕೆ ಬಲವಾಗ್ತದೆ. 5ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಆಕರ್ಷಣೆ ಹೆಚ್ಚಾಗ್ತದೆ. 2ನೇ ಭಾವದಲ್ಲಿರುವಂಥ ಶನಿಯಿಂದ ಸಂಬಂಧಗಳಲ್ಲಿ ವಿಳಂಬ ಮತ್ತು ಜವಾಬ್ದಾರಿ ಹೆಚ್ಚಾಗ್ತದೆ. ಪರಿಹಾರಕ್ಕೋಸ್ಕರ ಈ ದಿನ ನೀವು ಶಿವನ ಪೂಜೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಮಕರ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನೋಡೋದಾದರೆ 3ನೇ ಭಾವದಲ್ಲಿರುವಂಥ ಕುಜನಿಂದ ಕೆಲಸಗಳಲ್ಲಿ ಪ್ರಯತ್ನದಿಂದ ಯಶಸ್ಸು ಸಿಗ್ತದೆ. 6ನೇ ಭಾವದ ಗುರುವಿನಿಂದ ಸ್ಪರ್ಧೆಯಲ್ಲಿ ಜಯ ಸಾಧ್ಯವಾಗ್ತದೆ. ಆದರೆ 2ನೇ ಭಾವದ ರಾಹುವಿನಿಂದ ಹಣದಲ್ಲಿ ಗೊಂದಲ ಮತ್ತು ಅಸ್ಥಿರತೆ ಅನ್ನುವಂಥದ್ದು ಉಂಟಾಗ್ತದೆ. ಮಕರ ರಾಶಿಯವರೇ, ಈ ದಿನ ನಿಮ್ಮ ಹಣಕಾಸಿನ ಬಗ್ಗೆ ನೋಡೋದಾದರೆ 10ನೇ ಭಾವದ ಮೇಲೆ ರವಿ ಮತ್ತು ಬುಧರ ದೃಷ್ಟಿ ಇರೋದರಿಂದ ಉದ್ಯೋಗದಿಂದ ಆದಾಯ ಉತ್ತಮವಾಗಿರ್ತದೆ. 2ನೇ ಭಾವದ ರಾಹುವಿನಿಂದ ಹಣದಲ್ಲಿ ಅಸ್ಥಿರತೆ ಅನ್ನುವಂಥದ್ದು ಕಾಣ್ತದೆ. 2ನೇ ಅಧಿಪತಿ ಶನಿಯಿಂದ ನಿಧಾನವಾಗಿ ಉಳಿತಾಯ ಆಗ್ತದೆ, ಆದರೆ ಅದು ಸ್ಥಿರವಾಗಿ ಅಭಿವೃದ್ಧಿ ಆಗ್ತದೆ ಎನ್ನುವಂಥದ್ದು. ಮಕರ ರಾಶಿಯವರೇ, ನಿಮ್ಮ ಸಂಬಂಧಗಳ ಬಗ್ಗೆ ನೋಡೋದಾದರೆ
ಏಳನೇ ಭಾವದ ಅಧಿಪತಿ ಚಂದ್ರ ಲಾಭಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಕಾಳಜಿ ಉತ್ತಮವಾಗಿರ್ತದೆ. ಐದನೇ ಭಾವದ ಅಧಿಪತಿ ಶುಕ್ರನಿಂದ ಪ್ರೀತಿ ಮತ್ತು ಆಕರ್ಷಣೆ ಬಲವಾಗ್ತದೆ. ಆದರೆ ಎರಡನೇ ಭಾವದಲ್ಲಿರುವಂಥ ರಾಹುವಿನಿಂದ ಮಾತಿನಲ್ಲಿ ಗೊಂದಲಗಳುಂಟಾಗ್ತದೆ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗೋ ಸಾಧ್ಯತೆಗಳಿರ್ತದೆ. ಪರಿಹಾರಕ್ಕಾಗಿ ಗುರುಮಂತ್ರವನ್ನು ಪಠನೆ ಮಾಡಿ ಎಲ್ಲ ಶುಭವಾಗ್ತದೆ. ಕುಂಭರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನೋಡೋದಾದರೆ 10ನೇ ಭಾವದ ಚಂದ್ರನಿಂದ ಉದ್ಯೋಗದಲ್ಲಿ ಏರಿಳಿತಗಳು ಕಂಡು ಬರ್ತದೆ. 2ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಹಣ ನಿಧಾನವಾಗಿ ಬೆಳೀತದೆ. ಆದರೆ 5ನೇ ಭಾವದಲ್ಲಿರುವಂಥ ಗುರುವಿನಿಂದ ಹೊಸ ಆಲೋಚನೆಗಳಿಂದ ಯಶಸ್ಸು ಸಾಧ್ಯವಾಗ್ತದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡೋದಾದರೆ 11ನೇ ಭಾವದ ಅಧಿಪತಿಯಾದಂಥ ಗುರು 5ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಆದಾಯ ಬಹಳ ಉತ್ತಮವಾಗಿರ್ತದೆ. 2ನೇ ಭಾಗದ ಶನಿ ಮತ್ತು ಕುಜರಿಂದ ಹಣ ನಿಧಾನವಾಗಿ ಬರ್ತದೆ. ಆದರೆ 10ನೇ ಭಾವದಲ್ಲಿರುವಂಥ ಚಂದ್ರನಿಂದ ಆದಾಯಗಳಲ್ಲಿ ಏರಿಳಿತಗಳುಂಟಾಗ್ತದೆ. ಕುಂಭರಾಶಿಯವರ ಸಂಬಂಧಗಳ ಬಗ್ಗೆ ನೋಡೋದಾದರೆ 5ನೇ ಭಾವದಲ್ಲಿರುವಂಥ ಗುರುವಿನಿಂದ ಪ್ರೀತಿ ಮತ್ತು ಸ್ನೇಹದ ಸಂಬಂಧಗಳು ಉತ್ತಮವಾಗಿರ್ತವೆ. 7ನೇ ಭಾವದಲ್ಲಿರುವಂಥ ಕೇತುವಿನಿಂದ ಸಂಬಂಧಗಳಲ್ಲಿ ಸ್ವಲ್ಪ ಗೊಂದಲ ಅನ್ನುವಂಥದ್ದು ಕಂಡು ಬರ್ತದೆ. ಆದರೆ ನಿಮ್ಮ ಲಗ್ನದಲ್ಲಿರುವಂಥ, ನಿಮ್ಮ ರಾಶಿಯಲ್ಲಿರುವಂಥ ರಾಹುವಿನಿಂದ ಅಸ್ಥಿರತೆ ಹೆಚ್ಚಾಗಬಹುದು. ಜಾಗೃತೆಯಿಂದ ಇರಿ. ಪರಿಹಾರಕ್ಕೋಸ್ಕರ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿ, ಎಲ್ಲವೂ ಶುಭವಾಗ್ತದೆ. ಮೀನರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನೋಡೋದಾದರೆ 10ನೇ ಭಾವದಲ್ಲಿರುವಂಥ 10ನೇ ಭಾವದ ಅಧಿಪತಿ ಗುರು 4ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಉದ್ಯೋಗದಲ್ಲಿ ಬೆಳವಣಿಗೆ ಉತ್ತಮವಾಗಿರುತ್ತದೆ. ನಿಮ್ಮ ರಾಶಿಯಲ್ಲಿರುವಂಥ ಶನಿ ಮತ್ತು ಕುಜರಿಂದ ಶ್ರಮ ಮತ್ತು ಒತ್ತಡ ಹೆಚ್ಚಾಗ್ತದೆ. ಆದರೆ 2ನೇ ಅಧಿಪತಿ ರವಿ ಮತ್ತು ಬುಧರಿಂದ 2ನೇ ಸ್ಥಾನದಲ್ಲಿ ರವಿ ಮತ್ತು ಬುಧ ಸ್ಥಿತನಾಗಿರೋದ್ರಿಂದ ಮಾತು ಮತ್ತು ಬುದ್ಧಿವಂತಿಕೆಯ ಮೂಲಕ ಆದಾಯ ಅನ್ನುವಂಥದ್ದು ಸಿಗ್ತದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡೋದಾದರೆ 10ನೇ ಭಾವವನ್ನು ಗುರು ನೋಡ್ತಾ ಇರೋದ್ರಿಂದ ಉದ್ಯೋಗದಿಂದ ಉತ್ತಮ ಆದಾಯ ಅನ್ನುವಂಥದ್ದು ಬರ್ತದೆ. 11ನೇ ಭಾವದಲ್ಲಿರುವಂಥ 11ನೇ ಭಾವದ ಅಧಿಪತಿ ಶನಿ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಹಣ ನಿಧಾನವಾಗಿ ಬರ್ತದೆ, ಸ್ಥಿರವಾಗಿ ಬೆಳವಣಿಗೆ ಆಗ್ತದೆ. 2ನೇ ಭಾವದಲ್ಲಿ ಸ್ಥಿತನಾದಂಥ ರಾಹುವಿನಿಂದ ಖರ್ಚುಗಳು, 12ನೇ ಭಾವದಲ್ಲಿ ಸ್ಥಿತನಾಗಿರುವಂಥ ರಾಹುವಿನಿಂದ ಖರ್ಚುಗಳು ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ. ನಿಮ್ಮ ಸಂಬಂಧಗಳ ಬಗ್ಗೆ ನೋಡೋದಾದರೆ 5ನೇ ಭಾವದಲ್ಲಿ ಅಧಿಪತಿ ಚಂದ್ರ 9ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಪ್ರೀತಿ ಮತ್ತು ಭಾವನೆಗಳು ಬಹಳ ಉತ್ತಮವಾಗಿರ್ತದೆ. 7ನೇ ಭಾವದ ಅಧಿಪತಿ ಬುಧ 2ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಮಾತಿನ ಮೂಲಕ ಸಂಬಂಧಗಳು ಉತ್ತಮವಾಗ್ತವೆ. ಆದರೆ ನಿಮ್ಮ ರಾಶಿಯಲ್ಲಿರುವಂಥ ಶನಿ ಮತ್ತು ಕುಜರಿಂದ ಕೋಪ ಮತ್ತು ಒತ್ತಡ ಅನ್ನುವಂಥದ್ದು ಸಂಬಂಧಗಳ ಮೇಲೆ ಪರಿಣಾಮ ಬೀರ್ತದೆ. ಮಾತುಗಳಿಂದ ಎಲ್ಲವನ್ನು ಸರಿಪಡಿಸ್ಕೊಳ್ಳಿ, ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ, ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ತುಳಸಿ ಪೂಜೆಯನ್ನು ಮಾಡಿ ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡ್ತಾಳೆ. ಧನ್ಯವಾದಗಳು. ಈ ದಿನ ಯಾರ್ಯಾರು ದಿನ ಭವಿಷ್ಯ ನೋಡ್ತಾ ಇದ್ದೀರಾ, ನಿಮಗೆಲ್ಲ ಉಪಯೋಗವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.